ಹಾಯ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಈವ್ನಿಂಗ್ ಮಿನಿ ವ್ಲಾಗ್. ನೀವು ಇಲ್ಲಿ ನೋಡ್ತಿರೋ ಕಾಯಿ ಯಾವುದು ಗೊತ್ತಾ? ಉಡಿರೆಕಾಯಿ ಅಂತ. ಇದನ್ನು ತೊಗೊಂಡು ಇವತ್ತು ನಮ್ಮ ಮನೇಲಿ ಬೋಂಡ ಮಾಡ್ತಿದ್ದೀವಿ. ಹೆಂಗೆ ಮಾಡೋದಂತ ನೋಡೋಣ. ಇವಾಗ ಹೀರೆಕಾಯಿನ ಮುಂದೆ ಕಟ್ ಮಾಡಿ ಗಾಲಿ ಥರ ಹೆಚ್ಕೋಬೇಕು. ಸ್ವಲ್ಪ ದಪ್ಪನಾಗಿ ಹೆಚ್ಕೋಬೇಕು, ಯಾಕಂದರೆ ಇದು ಮೆತ್ತಗಿರೋದ್ರಿಂದ ಎಣ್ಣೆಲಿ ಕರೆದಾಗ ಏನಾಗುತ್ತೆ, ಕರ್ಗೋ ಥರ ಅನಿಸುತ್ತೆ. ದಪ್ಪ ಇದ್ದರೆ ಸ್ವಲ್ಪ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ, ಅದಕ್ಕೋಸ್ಕರ ದಪ್ಪನಾಗಿ ಕಟ್ ಮಾಡ್ಕೋಬೇಕು. ಹೀರೆಕಾಯಿ ಬೋಂಡ ತಿಂತೀವಲ್ಲ ಅದೇ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದು ನೀರಿನ ಅಂಶ ಜಾಸ್ತಿ ಇರುತ್ತೆ, ವಿಟಮಿನ್ ಎ, ಸಿ ಮತ್ತು ಐರನ್ ಕಂಟೆಂಟ್, ಕಬ್ಬಿಣದ ಅಂಶನೂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಸಾರಿಗೆ ಹಾಕಿದ್ರೆ ತಿನ್ನಂಗಾಗಲ್ಲ. ಹಿಂಗೆ ಬೋಂಡ ಮಾಡಿದರೆ ಎಲ್ಲರೂ ಚೆನ್ನಾಗಿ ತಿಂತಾರೆ. ಇವಾಗ ಈರುಳ್ಳಿ ವಡೆ ಹರ್ಕೊಂಡು ಬರೋಣ ಅಂತ ಹೋಗಿದ್ದೆ. ನಾವು ಈರುಳ್ಳಿ ವಡೆ ಹರಿಯೋಕ್ರೆ ಏನು ಹೂವಿರುತ್ತೆ ಅದನ್ನಷ್ಟೇ ಹರಿತೀವಿ. ಅದನ್ನು ಸಹ ಹೆಚ್ಚುತ್ತಾ ಇದ್ದಾರೆ. 2 ಥರ ಬೋಂಡ ಮಾಡ್ತಿದ್ದಾರೆ. ಒಂದು ಹೀರೆಕಾಯಿ ಬೋಂಡ, ಆಮೇಲೆ ಈರುಳ್ಳಿ ಬೋಂಡ. ಇವಾಗೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಹಿಟ್ಟು ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಮಾಮೂಲಿ ಏನು ಹೀರೆಕಾಯಿ ಬೋಂಡಕ್ಕೆ ಹಿಟ್ಟು ಮಾಡ್ಕೊತೀವಿ ಅದೇ ಥರ ಕಡಲೆ ಹಿಟ್ಟು 1 ಬೌಲು, ಅಕ್ಕಿ ಹಿಟ್ಟು 1 ಬೌಲು, ಜೀರಿಗೆ ಸ್ವಲ್ಪ, ಕಾಳು, ಸೋಡಾ, ಉಪ್ಪು, ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇವಾಗ ನೀರು ಹಾಕಿ ಕಲಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಕಡೆ ಈರುಳ್ಳಿ ಬೋಂಡಕ್ಕೂ ಈರುಳ್ಳಿ ವಡೆ ಹಾಕೊತಾ ಇದ್ವಿ. ಇದೊಂದು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ಈರುಳ್ಳಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀವಿ. ಈಗ ಈರುಳ್ಳಿ ವಡೆ ಒಂದು ಆ್ಯಡ್ ಮಾಡ್ತಿದ್ದೀವಿ, ಅಷ್ಟೇ ಡಿಫ್ರೆನ್ಸು. ಇವಾಗ ಏನು ಖಾಲಿ ಮಾಡಿ ಇಟ್ಕೊಂಡಿದ್ದೀವಿ ಆ ಹೀರೆಕಾಯಿನ ಒಂದೊಂದೇ ಹಿಟ್ಟಲ್ಲಿ ಡಿಪ್ ಮಾಡಿ ಇವಾಗ ಕಾದಿದೆ ಎಣ್ಣೆ ಇದಕ್ಕೆ ಇವಾಗ ಹಾಕ್ತಾ ಇದ್ದೀವಿ. ಇವಾಗ ಬೋಂಡದ ಕಲರ್ ಚೇಂಜ್ ಆದಾಗ ಬೆಂದಿದೆ ಅಂತ ಇವಾಗ ಮತ್ತೆ ಇದನ್ನು ಇನ್ನೊಂದ್ಸರಿ ಉಲ್ಟಾ ಮಾಡಿಕೊಂಡು 2ನೇ ಮುಖನೂ ಸಹ ನೀಟಾಗಿ ಬೇಯಿಸ್ಕೋಬೇಕು. ಇಷ್ಟ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.